ಗೈಸ್ ಟೈಮ್ ಇವಾಗ 12 ಕಾಲ್ ಆಗ್ತಾ ಇದೆ. ಸೊ ಜಸ್ಟ್ ಇವಾಗ ತಾನೇ ಟಾಕ್ಸಿಕ್ ಮೂವಿ ನೋಡ್ಕೊಬಂದೆ. ಸೊ ಗೋವರ್ಧನ ಥಿಯೇಟ್ರಲ್ಲಿ ಬುಕ್ ಮಾಡಿದ್ದಿದ್ದು. ಸೊ ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡಿದ್ದೆ. ಸೊ ನೋಡಲೇಬೇಕು ಅಂತ ಹೋಗಿದ್ದೆ ಗೈಸ್. 7:30 ಶೋ ಲೇಟಾಗಿ ಸ್ಟಾರ್ಟ್ ಆಯಿತು, ಪರವಾಗಿಲ್ಲ. 8 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ಎಲಿವೇಶನ್ ಸ್ಟಾರ್ಟಿಂಗಿಂದ ಮೂವಿ ಇಂಟ್ರೊಡೋ ಆಯಿತು. ಸೊ ಕ್ಯಾರೆಕ್ಟರ್ ಇಂಟ್ರೋ ಬರ್ತಾ ಬರ್ತಾ ನಿಮಗೆ ಗೊತ್ತಿರುತ್ತೆ. ಸೊ ನಿಧಾನಕ್ಕೆ ಆಯಿತು. ಯಶ್ ಬರ್ತಾರೆ, KR ಮತ್ತು ನಯನತಾರ ಆಗಿರ್ಬೋದು, ಊರ್ವಶಿ ಆಗಿರ್ಬೋದು. ಸೊ ಕ್ಯಾರೆಕ್ಟರ್ ಇಂಟ್ರಡ್ಯೂಸ್ ಆಗ್ತಾ ಆಗ್ತಾ ಸ್ವಲ್ಪ ಡಿಲೇ ಆಯಿತು ಅಂತ ನನಗನ್ನಿಸ್ತು. ಆಮೇಲೆ ಮೇಕಿಂಗ್ ಮಾತ್ರ ರಿಚಾಗಿ ಮಾಡಿದ್ದಾರೆ. ಆ ಲೊಕೇಶನ್ ಯೂಸ್ ಮಾಡಿರೋದಾಗಿರ್ಬೋದು, ಫಾರಿನ್ ಲೊಕೇಶನ್ ಆಗಿರ್ಬೋದು, ಐಸ್ ಲೊಕೇಶನ್ ಆಗಿರ್ಬೋದು, ಬೀಚ್ ಆಗಿರ್ಬೋದು, ಅದೆಲ್ಲ ಲೊಕೇಶನ್ ಚೆನ್ನಾಗಿದೆ. ಅವ್ರದ್ದು 3 ಶೇಡು ಅಂತ ಆಲ್ರೆಡಿ ನೋಡಿದ್ರಿ. ಒಂದು ರಾಯ ಇದ್ದು ಅದೇ ಮೆಚೂರ್ ರಾಯ ಆಗ್ತಾರೆ, ಮತ್ತು ಅವ್ರ ಸನ್ ಕ್ಯಾರೆಕ್ಟರ್ ಅಂತ ಅದು ಕೂಡ ಚೆನ್ನಾಗಿ ನಿಭಾಯಿಸಿದ್ದಾರೆ. ಪಾಸಿಟಿವ್ ಅಂತ ಬಂದರೆ ರಿಚ್ ಲೊಕೇಶನ್ ಇದೆ, ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ರು, ಒಳ್ಳೊಳ್ಳೆ ಆ್ಯಕ್ಟರ್ ಕರ್ಸಿದ್ದಾರೆ, ಅಷ್ಟು ಕ್ಯಾರೆಕ್ಟರ್ ಇಂಟ್ರಡ್ಯೂಸ್ ಮಾಡಿಸಿದ್ದಾರೆ, ರಿಚ್ ಆಗಿದೆ ಮೇಕಿಂಗ್ ಗೈಸ್. ಅಲ್ಲಿ ಬ್ಲಾಸ್ಟ್ ಆಗಿರ್ಬೋದು, ಅನ್ನೆಸೆಸರಿ ಬ್ಲಾಸ್ಟ್ ಆಯಿತು. ಆಮೇಲೆ ಪರ್ಪಸ್ ಇಲ್ಲ, ಅದು ಒಂದು ನನಗೆ ಹೈಲೈಟ್ ಅನ್ನಿಸ್ತು. ಅಂದರೆ ಕ್ಯಾರೆಕ್ಟ್ರು ಅಲ್ಲಿ ಫೈಟ್ ನಡೀತಾ ಇದೆ, ಮೇಯ್ನ್ ಪರ್ಪಸ್ ಗೊತ್ತಾಗಲಿಲ್ಲ, ನನಗೂ ಗೊತ್ತಾಗಲಿಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡಿದೆ, ಏನಾದರೂ ಪರ್ಪಸ್ ಗೊತ್ತಾಗ್ಬೋದಾ ಅಂತ, ಅದು ಪರ್ಪಸ್ ಗೊತ್ತಾಗಲಿಲ್ಲ. ಆಮೇಲೆ ಕ್ಯಾರೆಕ್ಟ್ರಿಗೆ ಒಂದು ಗೋಲ್ ಅನ್ನೋದು ನನಗೆ ಅಲ್ಲೆಲ್ಲೂ ಕಾಣಿಸ್ಲಿಲ್ಲ ಗೈಸ್. KGF ಅಲ್ಲಿ ಒಂದು ನಾಯಕನಿಗೆ ಒಂದು ಅವನದೇ ಆದ ಸ್ಟೋರಿ ಇರುತ್ತೆ, ಅವನು ಒಂದು ಹೇಮ್ ಇಟ್ಕೊಂಡಿರ್ತಾನೆ, ಅಲ್ಲಿ ಕ್ಯಾರೆಕ್ಟರ್ಗೆ ಹೋಗ್ಬೇಕಾಗಿರುತ್ತೆ, ಅವನ ಗೋಲ್ ರೀಚ್ ಆಗಬೇಕಾಗಿರುತ್ತೆ, ಅದನ್ನು KGF ಪಡ್ಕೋಬೇಕಾಗಿರುತ್ತೆ. ಇಲ್ಲಿ ನಾಯಕನಿಗೆ ಒಂದು ಪರ್ಟಿಕ್ಯುಲರಾಗಿ ಒಂದು ಆ ಪೋರ್ಚುಗೀಸ್ ಇರ್ಬೋದು ಆ ಕ್ಯಾರೆಕ್ಟ್ರಲ್ಲಿ. ಸೊ ಅದು ಮಾಫಿಯಾನೋ ಆ ಗ್ಯಾಂಗೋ ಲೀಡರ್ ಆಗಬೇಕು ಅನ್ನೋದಿಲ್ಲ. ಆಮೇಲೆ ಗ್ಯಾಂಗ್ಸ್ಟರ್ ತುಂಬ ಜನರು ಹೊಡೆದಾಕ್ತಾರೆ, ಅವರು ಯಾವ ಪೊಸಿಷನ್ಲಿದ್ದರು, ಅವ್ರನ್ನ ಈ ಹೊಡೆದ ಮೇಲೆ ನೆಕ್ಸ್ಟ್ ಆ ಪೊಸಿಷನ್ಗೆ ಯಾರು ಬರ್ತಾರೆ ಅದನ್ನು ಎಲ್ಲೂ ಎಲಿವೇಷನ್ ಮಾಡಲಿಲ್ಲ. ಫೈಟ್ ಅನ್ನೆಸೆಸರಿ ಅಂತೂ, ಯಾರ್ಯಾರನ್ನೋ ವಿಲನ್ ಹೊಡೆದಾಗ್ತಾ ಇರ್ತಾರೆ, ಅವ್ರ ಗ್ಯಾಂಗ್ ಯಾರು, ಇವ್ರ ಗ್ಯಾಂಗ್ ಯಾರು, ಯಾರು ಹೊಡೆದಾಗ್ತಾ ಇದ್ದಾರೆ ಅನ್ನೋದು ಕ್ಲಾರಿಟಿ ಕೊಡಲಿಲ್ಲ. ಆಮೇಲೆ ಸೈಕಾಲಜಿಕಲಿ ಟ್ವಿಸ್ಟು ಅನ್ನೋದು ಲಾಸ್ಟ್ಗೊಂದು ಟ್ವಿಸ್ಟ್ ಇಟ್ಟಿದ್ದಾರೆ, ಏನಕ್ಕೆ ಹಿಂಗೆ ಆಗುತ್ತೆ ಅಂತ. ಅದು ಬಿಟ್ಟರೆ ಏನು ಇವ್ರಿಗೆ ಕ್ಯಾರೆಕ್ಟರ್ ಇರ್ತಾರಲ್ಲ, ಇವ್ರ ಜೊತೆಲ್ಲ ಯಾರು, ಇವ್ರ ಆಪೋಸಿಟ್ ಯಾರು, ಇವ್ರಿಗೆ ಏನು ಬರುತ್ತೆ. ಸೊ ಅದು ಥಿಯೇಟ್ರಲ್ಲೇ ಸೌಂಡ್ ಮಿಸ್ಸಿಂಗ್ ಏನೋ ಗೊತ್ತಿಲ್ಲ. ಸಮ್ಟೈಮ್ಸ್ ಮ್ಯೂಸಿಕ್ಕು ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಮ್ಯೂಸಿಕ್ ಇತ್ತು, ಅದು ಒಂದು ಬೇಜಾರಾಯಿತು. ಬರೀ ನಮ್ಮ ಥಿಯೇಟ್ರ್ ಪ್ರಾಬ್ಲಮ್ ಏನೋ ಅಂದ್ಕೊಂಡೆ ನಾನು, ಬೇರೆ ಕಡೆನೂ ಅದೇ ಇದೆಯಾ ಗೊತ್ತಿಲ್ಲ. ಆಮೇಲೆ ಸೌಂಡು ಹೆಚ್ಚು ನಾಯ್ಸ್ ಬರ್ತಾಯಿದೆ ಗೈಸ್. ಆ ಬ್ಲಾಸ್ಟ್ ಅಂತೂ ಹೆವಿ ಇದೆ. ಫೈಟ್ ಸೀನ್ ಇದೆಯಲ್ಲ ಅದು, ಅದೇ ಏನಕ್ಕೆ ಕ್ಯಾರೆಕ್ಟರ್ ಹೊಡೆದಾಡ್ತಾ ಇದ್ದೇವೆ ಅಂತ ಗೊತ್ತಾಗಿದ್ರೆ ಪರ್ಪಸ್ ಚೆನ್ನಾಗಿರ್ತಿತ್ತು. ಆ ಪರ್ಪಸ್ ಗೊತ್ತಿಲ್ಲ, ಫೈಟ್ ಆಗ್ತಿತ್ತಲ್ಲ, ಅದು ಗ್ಯಾಂಗ್ಸ್ಟರ್ ಎಲ್ಲ ಬರ್ತಾ ಇರ್ತಾರೆ. ಸೊ ಅವ್ರ ಗ್ಯಾಂಗ್ ಯಾವುದು, ಇವ್ರ ಗ್ಯಾಂಗ್ ಯಾವುದು ಅದು ಗೊತ್ತಾಗಲಿಲ್ಲ. ಅದು ಒಂದು ಅದು ಗೊತ್ತಾಗಿದ್ರೆ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿರ್ತಿತ್ತು, ಇನ್ನೂ ಎಂಗೇಜಿಂಗ್ ಆಗಿರ್ತಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಸೀನಲ್ಲೂ ಯಶ್ ಅವ್ರು ಇದ್ದೇ ಇದ್ದಾರೆ 90%. ಅವ್ರದ್ದು ಎಂಗೇಜಿಂಗ್ ಆಗಿ ಇಡೋದು ಮಾತ್ರ ಅಲ್ಟಿಯಾಗಿರುತ್ತೆ. ಸೊ ಆ್ಯಸೆ ನಾವೊಬ್ಬ ಅಲ್ಲಿ ಹೋಗಿ ಅಲ್ಲಿ ನೋಡಬೇಕು ಅಂತ ವೀಕ್ಷಕನಾಗಿ ಹೋಗಿ ಕೂತ ಮೇಲೆ ಸೊ 3 ಅವರ್ ಎಂಗೇಜಿಂಗ್ ಆಗಿ ಇಡುತ್ತೆ ಮೂವಿ. ಬಟ್ ಅದೇ ಅಲ್ಟಿಮೇಟ್ ಗೋಲ್ ಏನು ಅಂತ ರೀಚ್ ಆಗೋದ್ರಲ್ಲಿ ಸ್ವಲ್ಪ ಎಡವರು ಅಂತ ಹೇಳ್ಬೋದಾಗಿರುತ್ತೆ. ಪರ್ಪಸ್ ಮೇಯ್ನಾಗಿ ಗೊತ್ತಾಗಲಿಲ್ಲ ಕ್ಯಾರೆಕ್ಟ್ರದ್ದು. ಯಾಕಂದರೆ ಹೀರೋ ಆಗಿರ್ಬೋದು, ಅಲ್ಲಿ ಹೀರೋಯಿನ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ವಿಲನ್ಸ್ದಾಗಿರ್ಬೋದು, ಅವ್ರಿಗೆ ಪರ್ಪಸ್ ಗೋಲ್ ಇರುತ್ತೆ ಒಂದು. ಈಗ ನನ್ನ ಹತ್ರ ಇದೆ ಅಂದರೆ ನನ್ನ ಹತ್ರ ಯಾರೋ ಕಿತ್ಕೊಳ್ಳೋಕೆ ಬರ್ತೇನೆ ಅಂದರೆ ನಾನು ಸೇವ್ ಮಾಡ್ಕೋಬೇಕು ಅಂತ. ಅಲ್ಲಿ ಅದನ್ನು ಎಲ್ಲೂ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಲಿಲ್ಲ. ಕೆಲವೊಂದು ಕ್ಯಾರೆಕ್ಟರ್ ಅವ್ರ ಎಷ್ಟು ಜೊತೆ ಇರೋರು ಕ್ಯಾರೆಕ್ಟರ್ ಆಗಿರ್ಬೋದು, ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಎಂಗೇಜಿಂಗ್ ಆಗಿ ಇಡೋಕ್ಕೆ ಏನು ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಮಿಸ್ ಆಯಿತು ಪಾತ್ರಗಳು. ಸೊ ಪಾಸಿಟಿವ್ ಆಗಿ ಅದೇ ಮೂವಿನ ಯಾರು ಕೂಡ ನೆಗೆಟಿವ್ ಆಗಿ ಹೇಳ್ಬೋದು. ಯಾಕಂದರೆ ಅಷ್ಟು ಎಫರ್ಟ್ ಹಾಕಿರ್ತಾರೆ, 4 ವರ್ಷ ಎಫರ್ಟ್ ಹಾಕಿದ್ದಾರೆ ಯಶ್ ಅವರು. ಸೊ 500ರಿಂದ 600 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ನೆಗೆಟಿವ್ ಹೇಳಿ ತುಂಬ ಜನ ಪ್ರೇಕ್ಷಕರು ನೋಡಬೇಕು ಅಂತ ಇರ್ತಾರಲ್ಲ, ಅವ್ರನ್ನ ಸ್ಪಾಯ್ಲರ್ ಏನು ಮಾಡಲ್ಲ ನಾನು. ಸೊ ಹೋಗಿ ನೋಡ್ಬೋದಾಗಿರುತ್ತೆ, ವಾಚ್ ಮಾಡಿ ಒಂದ್ಸರಿ. ಅದೇ ಈ ಥರ ಕ್ಯಾರೆಕ್ಟರ್ದು ಇದೆಲ್ಲ ಮಿಸ್ ಮಾಡಿದ್ರಲ್ಲ, ಇದನ್ನು ನೆಕ್ಸ್ಟು ಮಾಡಬೇಕಾದ್ರೆ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡ್ರೆ ಆಗುತ್ತೆ. ಯಾಕಂದರೆ ಆ್ಯಸ್ ಎ ಪ್ರೇಕ್ಷಕರಾಗಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ನಾನು ಹೇಳ್ಬೋದಾಗಿರುತ್ತೆ. ನಾನೇನು ದೊಡ್ಡ ರಿವ್ಯೂವರ್ ಅಲ್ಲ, ಬಟ್ ನನಗೆ ಅಲ್ಲಿ ಮೂವಿಲಿ ಕೂತಾಗ ಈ ಥರ ಎಕ್ಸ್ಪೀರಿಯನ್ಸ್ ಆಯಿತು. ಇಷ್ಟು ವರ್ಷ ನೋಡಿರೋದ್ರಲ್ಲಿ ಯಶ್ ಅವ್ರದ್ದು ತುಂಬ ಎಲ್ಲ ಮೂವಿಗೂ ಆಲ್ಮೋಸ್ಟ್ ನೋಡಿದ್ದೀನಿ. ಇದರಲ್ಲಿ ಅದೊಂದು ಪಾಯಿಂಟ್ ಮಿಸ್ ಆದಕ್ಕೆ ಇವರಿಗೆ ಸ್ವಲ್ಪ ಅದು ಡಿಮೋಟಿವೇಟ್ ಆಗುವಂಥದ್ದು ಆಗ್ಬೋದೇನೋ. ಸೊ ಅದೇ ಇಡೀ ವರ್ಲ್ಡ್ಗೆ ಆ ಥರ ತಿರುಗಿ ನೋಡೋವಂಗೆ ಮಾಡಿದ್ರು. ಎಲ್ಲ ಲ್ಯಾಂಗ್ವೇಜಲ್ಲೂ ಇದೆ, ನಮ್ಮ ಕನ್ನಡ ಅಲ್ಲ. ಸೊ ಬ್ಲಾಸ್ಟ್ ಸೀನ್ ಜಾಸ್ತಿ ಆಯಿತು, ರೊಮ್ಯಾಂಟಿಕ್ ಸೀನ್ ಜಾಸ್ತಿ ಆಯಿತು, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋದಲ್ಲ. 18+ ಬನ್ನಿ ಅಂತ ಹೇಳಿದ್ರು. ಸೊ ರೊಮ್ಯಾಂಟಿಕ್ ಇದೆ, ಅಡಲ್ಟ್ ಕಂಟೆಂಟ್ ಜಾಸ್ತಿ ಇದೆ, ಬ್ಲಡ್ ಜಾಸ್ತಿ ತೋರಿಸಿದ್ದಾರೆ, ಫೈಟ್ ಜಾಸ್ತಿ ಇದೆ. ಇದೆಲ್ಲದ್ರ ನಡುವೆ ಅಲ್ಲಿ ಸೆಂಟಿಮೆಂಟು, ಎಮೋಷನಲು ಇದಕ್ಕೆ ಮೇಲೇ ನಿಂತಿದ್ದಾರೆ. ಸೊ KGF ಅಲ್ಲಿ ಅದು ತಾಯಿ BGM ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಅಲ್ಲಿ ಕ್ಯಾರೆಕ್ಟರ್ ಆಗಿರ್ಬೋದು, ಇದನ್ನೆಲ್ಲ ನೋಡಿ ನಾವು ಎಷ್ಟು ಆ ಕ್ಯಾರೆಕ್ಟರ್ ಬಿಲ್ಡಪ್ ಅದು ನೋಡಿದ್ವಿ. ಇಲ್ಲಿ ಅದು ಲ್ಯಾಕ್ ಆಯಿತು ಅಂತ ಹೇಳ್ಬೋದಾಗಿರುತ್ತೆ. ಸೊ ನಂದು ಇದು ಒಪಿನಿಯನ್ನು. ಮೇಯ್ನಾಗಿ ನನಗೆ ಅದೇ ಆ ಆ್ಯಕ್ಷನಲ್ಲಿ ಅಲ್ಲಿ ಏನು ನಡೀತಾ ಇದೆ, ಆ ಕ್ಯಾರೆಕ್ಟರ್ ಏನು ಹೇಳ್ತಾ ಇದೆ, ಅದು ಎಕ್ಸಾಕ್ಟಾಗಿ ಗೊತ್ತಾಗಲಿಲ್ಲ. ಅದಕ್ಕೆ ಪರ್ಪಸ್ ಇಟ್ಟು ಒಂದು ನಾಯಕನಿಗೊಂದು ಪರ್ಪಸ್ ಇಟ್ಟಿದ್ರೆ ಈಸಿ ಅನ್ನಿಸ್ತಾ ಇತ್ತು ನನಗನ್ನಿಸ್ತು. ಸೊ ನಾನೇನಾದರೂ ರಾಂಗ್ ಮಾತಾಡಿದರೆ ಸಾರಿ. ಸೊ ಇದು ನನ್ನ ಒಪಿನಿಯನ್ ಆಗಿತ್ತು. ಸೊ ನಿಮ್ಗೇನಾದ್ರು ಇದ್ದರೆ ಅದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗಾಯ್ಸ್. ಸೊ ಅದು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಅಲ್ಲಿ ಹೋಗಿದ್ದು ಜನ ಎಷ್ಟು ಗಂಟೆಗೆ ಬಂದಿದ್ದು, ಇದ್ರದ್ದು ಒಂದು ವೀಡಿಯೋ ಹಾಕ್ತೀನಿ, ಅದನ್ನು ನೋಡಿ ಯಾವ ಥರ ಅಟ್ಮಾಸ್ಫಿಯರ್ ಇತ್ತು ಅಂತ ಅಲ್ಲಿ ಥಿಯೇಟ್ರದ್ದು.
ಓಕೆ, ನೈಸ್ ವಾಚಬಲ್. ಯಶ್ ಅವರು 4 ಇಯರ್ಸ್ ತಗೊಂಡು ಎಫರ್ಟ್ ಹಾಕಿರೋದಕ್ಕೆ ಸೊ ಇನ್ನೂ ಅವ್ರಿಗೆ ಅದು ಕ್ರೆಡಿಟ್ ಸಿಗಬೇಕಾಗಿತ್ತು, ಎಲ್ಲೋ ಒಂದು ಕಡೆ ಮಿಸ್ ಆಗುತ್ತೆ ಅಂತ ನನಗೂ ಕೂಡ ಅನಿಸ್ತಾ ಇದೆ. ನೆಕ್ಸ್ಟು ಇದನ್ನು ಯೋಚನೆ ಮಾಡ್ಕೊ ಪ್ರಾಜೆಕ್ಟಲ್ಲಿ ಮುಂದುವರಿತಾರೆ ಅಂತ ನಾನು ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್.